ಹಾಗೆ ಸೋಮಣ್ಣವರು ಈ ಭಾಗದಲ್ಲಿ ಸಂಸದರಾದ್ಮೇಲೆ 1.5 ವರ್ಷದಲ್ಲಿ ಅವರ ಸಾಧನೆಗಳನ್ನು ನೋಡಿದ್ರೆ ನಾವು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಬಹಳ ಶರವೇಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆವು. ಅವರಿಗೆ ಸಮಾನವಾಗಿ ಯಾರು ಇಲ್ಲ ಅನ್ಕೊಂಡಿದ್ದೆವು. ನಾವು ಒಬ್ಬರು ರಾಜ್ಯ ಸಚಿವರಾಗಿ ಕೇಂದ್ರ ಸರ್ಕಾರದಲ್ಲಿ ಇಷ್ಟು ಬೇಗ 1.5 ವರ್ಷದಲ್ಲಿ ತುಮಕೂರು ಜಿಲ್ಲೆಗೆ ಸುಮಾರು 10,000 ಕೋಟಿ ಅನುದಾನ ಬಂದಿದೆ ಅಂತ ಹೇಳಿದ್ರೆ ಯಾಕೆ ಹೆಣ್ಮಕ್ಳಿಗೆ ಯಾಕೆ ಕೇಳಿಸ್ತಿಲ್ವ ಕಿವಿ ಅಂತ ಅಲ್ರಪ್ಪ. ಒಂದು ಚಪ್ಪಾಳೆ ತಟ್ಟೋದಕ್ಕೂ ಕಷ್ಟ ಅಂದ್ರೆ ಹೇಗೆ? ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಬ್ಬ ವ್ಯಕ್ತಿಗೆ ಸ್ಪಿರಿಟ್ ಬರಬೇಕು, ಇನ್ನೂ ಹೆಚ್ಚು ಕೆಲಸ ಆಗ್ಬೇಕು ಅನ್ನೋದು ಬರ್ಬೇಕು, ಮಾಡಬೇಕು ಅನ್ನೋದನ್ನ. ಹಾಗೆ ಸೋಮಣ್ಣವರು ಇವತ್ತು ಮೋದಿಯವರ ಆಶೀರ್ವಾದದಿಂದ, ಯಡಿಯೂರಪ್ಪನವರ ಆಶೀರ್ವಾದದಿಂದ ಸಚಿವರಾಗಿ ಇವತ್ತು ತುಮಕೂರು ಜಿಲ್ಲೆಗೆ ರೈಲ್ವೆ ಮಾರ್ಗ ಇರ್ಬೋದು, ರೈಲ್ವೆ ಒಳಗಡೆ ನಾನು ಹೇಳಂಗೆ ಇಲ್ಲ. ನಾವು ಇನ್ನು ತುಮಕೂರಿನವ್ರು ದಾವಣಗೆರೆಗೆ ಹೋಗ್ಬೇಕಾದ್ರೆ 1 ಗಂಟೆಗೆ ಹೊರಟೋಗ್ತೀವಿ ದಾವಣಗೆರೆಗೆ. ನಾವೇನಾದ್ರೂ ರಾಯದುರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮಧುಗಿರಿ ಪಾವಗಡ ಮೇಲೆ 2 ಗಂಟೆ ಹೊರಟೋಗ್ತೀವಿ ನಾವು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಒಳಗಡೆ ನಮ್ಮ ನಿತೀಶ್ ಗಡ್ಕರಿ ಅವ್ರನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಸೋಮಣ್ಣವ್ರ ಒಂದು ಶಕ್ತಿ ಕೊಟ್ಟು ಇವತ್ತು ಅನುದಾನವನ್ನ ಕೊಟ್ಟು ಇವತ್ತು ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಹೆಗ್ಗೇರಿಯಲ್ಲಿ ಆಗ್ತಾ ಇದೆ, ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಂತ ಹೇಳಿದ್ರೆ ನಾವು ನಿತೀಶ್ ಗಡ್ಕರಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಅವರಿಗೆ ಹೋಗಿ ಮಾಡಿಸ್ಕೊಂಬಂದಂತ ನಮ್ಮ ಸೋಮಣ್ಣವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲಲ್ಲ. 365 ದಿವಸ 24 ಗಂಟೆಯಲ್ಲಿ 4 ಗಂಟೆ ನಿದ್ದೆ ಮಾಡ್ಬೋದು ಸೋಮಣ್ಣವ್ರು. ಸಮಯನೂ ಅಷ್ಟೇ, ಇವತ್ತಿರೋ ದಿನ ಅಷ್ಟೇ. ಸೋಮಣ್ಣನ ಸಮಯ ಕೊಟ್ಟವ್ರೆ ಅಂದ್ರೆ ನಾನು ಬೆಳಗ್ಗೆ 6 ಗಂಟೆಗೆ ರೆಡಿಯಾಗಿ ಕೂತಿರ್ಬೇಕು, ಯಾಕಂದ್ರೆ ಕರೆಕ್ಟ್ ಟೈಮ್ ಬಂದ್ಬಿಡ್ತಾರೆ ಸೋಮಣ್ಣವ್ರು ಯಾವಾಗಲೂ. ಇವತ್ತೇ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಇವತ್ತು ರಜಾ 3 ದಿನ ಇರೋದ್ರಿಂದ ಬೆಂಗಳೂರಿಂದ ಬರ್ಬೇಕಾದ್ರೆ 2 ಅವರ್ ಡಿಲೇ ಆಯ್ತು. ಅದರಿಂದ ಇವತ್ತು ಸೋಮಣ್ಣವ್ರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹೆಗ್ಗೆರೆ ಭಾಗದಲ್ಲಿ ಏನಿವತ್ತು ನಮ್ಗೆ ಹಳ್ಳಿ ತರ ಇತ್ತು, ಈ ಹಳ್ಳಿ ಹೆಗ್ಗೆರೆ ಇದು ಸಿಟಿ ಆಗುತ್ತೆ ಅಂತ ಹೇಳಿ ನನಗೆ ಒಂದು ಕಲ್ಪನೆ ಇದೆ. ನಮ್ಮ ಕನಸಿನ ಹೆಗ್ಗೆರೆಯನ್ನ ಇವತ್ತು ಕಟ್ಕೊಡ್ತಾರೆ. ಸೋಮಣ್ಣವ್ರು 2 ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು. ಒಂದು ರೈಲ್ವೆ ಅಂಡರ್ ಬ್ರಿಡ್ಜ್, ಒಂದು ಓವರ್ ಬ್ರಿಡ್ಜ್ ಬಂದಿದ್ರು. ಒಂದು ಕಾರ್ಯಕ್ರಮ 1 ತಿಂಗಳ ಹಿಂದೆ ಮಾಡಿದ್ದು. ಇವತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ 85 ಕೋಟಿ ಹಣ ತಂದುಕೊಟ್ಟು ಬಂದಿದ್ದಾರೆ. ಅಂದ್ರೆ ನಾನು ಸೋಮಣ್ಣವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಈ ಪಂಚಾಯತಿ ಇರುವಂತಹ ಕಾರ್ಯಕ್ರಮಗಳನ್ನು ನಾನು ಹೇಳ್ತೇನೆ. ಅದರಿಂದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸೋಮಣ್ಣವರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ.